ನೋಡಿ, ನಾನು DIY ವಿಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ತಂದು ಒಂದು 10 ವಿಡಿಯೋಸ್ ಮಾಡಿದೆ. ಮತ್ತು ವ್ಯೂಸ್ ಬರೋಲ್ಲ ಅಂತ ಸುಮ್ಮನೆ ಸ್ಟಾಪ್ ಮಾಡಿದ್ದಾಯಿತು. ಮತ್ತೆ ಮಾಡೋಕ್ಕೂ ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲಾಂದರೆ ತಂದಿರೋವೆಲ್ಲ ವೇಸ್ಟ್ ಆಗ್ತವೆ. ನೋಡಿ, ಗ್ಲೂ ಗನ್ನು ಏನೇನು ತಂದಿದ್ದೆವು ಯೂಟ್ಯೂಬ್ ವಿಡಿಯೋಸ್ ಮಾಡಲಿಕ್ಕೆ, DIY ವಿಡಿಯೋಸ್ ಮಾಡಲಿಕ್ಕೆ. ಒಂದು ಮಾಡೇ ಬಿಡಬೇಕು, ಸಕ್ಸಸ್ ಕಾಣಲೇಬೇಕು ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ನೋಡಿ ಇವೆಲ್ಲ ಬೇಕಾಗ್ತವೆ ಅಂತ ಹೇಳಿ ತಗೊಂಬಂದಿದ್ದು. ಇದಕ್ಕೆಲ್ಲ ಒಂದು 100 ರೂಪಾಯಿ ಇದೆ. ಡ್ರೋನ್ ಮೋಟರ್ಸ್ ಇವೆಲ್ಲ. ಮತ್ತು ಇನ್ನೂ ಏನೇನು ತಂದಿದ್ದೀನಿ ಅಂದರೆ ನೋಡಿ, ಕಂಟಿನ್ಯೂಸ್ ಇನ್ನು ಮಾಡ್ತಾ ಹೋಗಲೇಬೇಕು, ಬೇಕೇ ಬೇಕಾಗುತ್ತೆ ಅಂತ. ಸ್ಕ್ರೂಸ್ ಬಿಚ್ಚಲಿಕ್ಕೆ ಇವು ಟೂಲ್ ಕಿಟ್ಸ್ ಎಲ್ಲ ತಗೊಂಬಂದು ಇನ್ವೆಸ್ಟ್ ಮಾಡಿ ಮಾಡ್ತೀನಿ. ಇನ್ಮೇಲೆ ಸಬ್ಸ್ಕ್ರೈಬರ್ ಬರ್ತಾರೆ, ವ್ಯೂಸ್ ಬರ್ತವೆ, ನನ್ನ ವೀಡಿಯೋಸು ಸಿಕ್ಕಾಬಿಟ್ಟು ಸಕ್ಕತ್ತಾಗಿ ಓಡ್ತವೆ ಅಂತ ಹೇಳ್ಬಿಟ್ಟು ಒಂದು ಆಸೆಯಿಂದ ತಗೊಂಬಂದು ಇಟ್ಟುಕೊಂಡು 10 ವಿಡಿಯೋಸ್ ಮಾಡೋಣ, ಡಿಮೋಟಿವೇಟ್ ಆಗಿಬಿಡೋದೆ. ಆ ಥರ ಆಗಿಬಿಡುತ್ತೆ. ಯಾಕೆಂದರೆ ವ್ಯೂಸ್ ಬರೋಲ್ಲ. ನಮ್ಮ ವೀಡಿಯೋಸ್ನ ನಾವೇ ನೋಡಬೇಕು, ಬೇರೆ ಇನ್ಯಾರೂ ನೋಡಲ್ಲ. ಯಾಕೆ ಅಂತ ಅಂದರೆ ಡೈಲಿ ವೀಡಿಯೋಸ್ ಮಾಡೋದು ತುಂಬ ಕಷ್ಟ. ಯಾಕೆ ಕಷ್ಟ ಅಂತಂದರೆ, ಈಗ ನಾವು ಏನು ರೆಗ್ಯುಲರಾಗಿ ನಮ್ಮದು ಫುಲ್ ಟೈಮ್ ಜಾಬ್ ಇರುತ್ತೆ, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆ ಒಂದು ಜಾಬು ಮತ್ತು ಮನೆ ಕೆಲಸಗಳು, ಮಕ್ಕಳ ಹೋಮ್ವರ್ಕು, ಇವನ್ನೆಲ್ಲ ನೋಡಿಕೊಂಡು, ಮತ್ತು ಕೆಲಸದ ಟೆನ್ಷನ್ನು, ಇವನ್ನೆಲ್ಲ ನೋಡಿಕೊಂಡು ವಿಡಿಯೋಸ್ ಮಾಡಬೇಕು ಅಂತಂದರೆ ಸ್ಪೆಷಲ್ ಟೈಮೇ ಬೇಕಾಗುತ್ತೆ. ಆ ಸ್ಪೆಷಲ್ ಟೈಮು ಸಿಗೋದೇ ಅಪರೂಪ. ಏನು ಕೆಲಸನೇ ಇಲ್ಲ, ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಇದನ್ನೇ ಮಾಡ್ಕೊಂಡು ಕೂತ್ಕೊಬೋದು. ಆವಾಗ ಸಕ್ಸಸ್ ಖಂಡಿತ ಆಗುತ್ತೆ. ಡೈಲಿ ವೀಡಿಯೋಸ್ ಹಾಕ್ತಾ ಇದ್ದರೆ, ಅಟ್ಲೀಸ್ಟ್ ವಾರಕ್ಕೊಂದು ಹಿಂಗೆ ವೀಡಿಯೋಸ್ ಹಾಕ್ತಾ ಇದ್ದರೆ ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ನಾವು ಅಮಾಸೆಗೊಂದು ಪೌರ್ಣಮಿಗೊಂದು ವೀಡಿಯೋಸ್ ಮಾಡಿಕೊಂಡು ಇದ್ದರೆ ಇನ್ನೆಲ್ಲಿ ಸಕ್ಸಸ್ ಆಗುತ್ತೆ. ತುಂಬ ಲೇಟ್ ಆಗುತ್ತೆ ಸಕ್ಸಸ್ ಕಾಣೋದು. ಮತ್ತು ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಷ್ಟೊಂದೆಲ್ಲ ತಂದಿದ್ದು ಕಾಂಪೊನೆಂಟ್ಸ್ಗಳು ಇದೆಂತ, ಇದು ಮ್ಯಾಟು. ಬೇರೆ ವಿಡಿಯೋಸ್ ನೋಡಿ ನಾನು ಇದೇ ಥರ ಮ್ಯಾಟ್ ತರಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ 500 ರೂಪಾಯಿ ಆಯಿತು ಈ ಮ್ಯಾಟಿಗೆ. ಇದೊಂದು ಸೆಲ್ಫಿ ಸ್ಟ್ಯಾಂಡು, ಇದಕ್ಕೊಂದು 1,800 ಆಯಿತು. ಮತ್ತು ಈ ಮಲ್ಟಿಮೀಟ್ರುಗಳು ಒಂದಿಷ್ಟಲ್ಲ, ಇದಕ್ಕೆ ಒಂದು 3,000 ರೂಪಾಯಿ ಏನೋ ಖರ್ಚಾಗಿದೆ. ತಗೊಂಡಿಟ್ಕೊಂಡು ಒಂದು 10 ವೀಡಿಯೋಸ್ ಮಾಡಿದೆ. ಡಿಮೋಟಿವೇಟ್ ಆದರೆ ತಂದಿದ್ದೆಲ್ಲ ವೇಸ್ಟು. ನೋಡಿ, ಇದು ಅದೆಂಥ ಶೀಟ್ ಅಂತ ಹೇಳ್ತಾರೆ ಇದಕ್ಕೆ. ನನಗೆ ಮರ್ತೋಗಿದೆ, ನಾನು ಯಾರ ಕೈಲೋ ತರಿಸಿದ್ದು, ಯಾರು ಯೂಸ್ ಮಾಡ್ತಿರೋದು ನೋಡಿ. ನನ್ನ ಫ್ರೆಂಡ್ ಹತ್ರ ತರಿಸಿದ್ದಿದ್ದು. ಇದು ಏರೋಪ್ಲೇನ್ ಮಾಡ್ತಾರಲ್ಲ, ಅದಕ್ಕೆ ಒಳ್ಳೆ ಯೂಸ್ ಆಗುತ್ತಿದೆ. ಚೆನ್ನಾಗಿದೆ ಮೆಟೀರಿಯಲು. ಅದು ಹೇಳ್ತೀನಿ ಮತ್ತೆ ಯಾವಾಗಲಾದರೂ ಏನು ಶೀಟ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೇನು ತಂದಿದ್ದೀನಿ ಅಂತಂದರೆ ನೋಡಿ, ಸ್ವಿಚ್ಗಳು, ಮತ್ತು
ಅಷ್ಟು ಡಿ ಸಿ ಮೋಟ್ರುಗಳು ನೋಡಿ, ಡಿ ಸಿ ಮೋಟ್ರುಗಳು. ಮತ್ತು ಹಳೆ ಎಲ್ಲಾದರೂ ಮಕ್ಕಳು ಟಾಯ್ಸ್ ಇದ್ದರೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಯಾವಾಗ ಏನು ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಯಾವನು ಬಿಸಾಡಿಲ್ಲ. ಮತ್ತು ನೋಡಿ, ಇದು ಯಾವುದೋ ಹೆಲಿಕಾಪ್ಟರ್ದೆ, ನನ್ನ ಮಗನದು ಹೆಲಿಕಾಪ್ಟ್ರು. ಇದು ಈ ಮುಂದೆ ಎಲ್ಲಾದರೂ ಯೂಸ್ ಆಗ್ಬೋದು ಅಂತ ಇಟ್ಕೊಂಡಿದ್ದೀನಿ. ಇವೆಲ್ಲ ಹಾಳಾಗಿರುವಂಥವು. ರೋಡಲ್ಲಿ ಏನು ಸಿಕ್ಕಿರೋ ತಗೊಂಡು ಇಟ್ಕೊಳೋದು ಸ್ಕ್ರಾಪ್ ಐಟಮಿಂದ. ಇದು ಎಲ್ಲ ಸಿಕ್ಕಿದ್ದು ಯಾವಾಗ ಏನು ಯೂಸ್ ಆಗ್ತೇವೆ ಅಂತ ಹೇಳಕ್ಕೆ ಬರೋದಿಲ್ಲ. ನೋಡಿ, ಇದು ಇಂಡಕ್ಟರು. ಬೇಕಾಗಿರೋಂಥ ಟೈಮಲ್ಲಿ ಒಂದು ಸಿಗೋದಿಲ್ಲ, ಹಾಗಾಗಿ ಯಾವುದು ಎಸೆಯಂಗಿಲ್ಲ. ಮತ್ತು ನೋಡಿ, ಇವೆಲ್ಲ ಸ್ವಿಚ್ಗಳು. ನಮ್ಮದು ಓನ್ ನಾಲೆಡ್ಜ್ ಏನು ಇಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಿಂದಲೇ ನೋಡೋದು. ಅದೇ ಥರ ಕಾಂಪೌಂಡ್ಸ್ಗಳು ತಂದು ವೀಡಿಯೋಸ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ ಫ್ರೆಂಡ್ಸ್. ನಮಗೆ ಸ್ವಂತ ನಾಲೆಡ್ಜ್ ಏನಿಲ್ಲ. ನೋಡಿ, ತುಂಬ ಮತ್ತೆ ಹೋಗಿ ತರಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು ಗ್ಲೂ ಸ್ಟಿಕ್ಸ್ ತಂದಿರೋದು. ಇಷ್ಟೆಲ್ಲ ತಂದು ವೀಡಿಯೋಸ್ ಮಾಡಲಿಲ್ಲ ಅಂದರೆ ಎಲ್ಲ ವೇಸ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ನೋಡೋಣ ಯಾವ ವಿಡಿಯೋ ಮಾಡ್ತೀನಿ, DIY ವಿಡಿಯೋಸು ಅಂತೇಳ್ಬಿಟ್ಟು. ಹೇಗೆ ಹೋಗುತ್ತೆ ಗೊತ್ತಿಲ್ಲ ಚಾನಲ್ಲು. ಟೈಮ್ ಸಿಕ್ಕರೆ ಮಾಡ್ತೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಬ್ಸ್ಕ್ರೈಬರು, ವ್ಯೂಸ್ಗಳು ಹೋಗ್ತಾ ಇದ್ದರೆ, ಇನ್ಕ್ರೀಸ್ ಆಗ್ತಾಯಿದ್ರೆ ನಮಗೊಂದು ಮೋಟಿವೇಶನ್ ಬರುತ್ತೆ. ವೀಡಿಯೋಸ್ ಹೋಗ್ತಾ ಇದ್ದಾವೆ, ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ, ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಫೋಕಸ್ ಮಾಡ್ತೀವಿ. ಹಾಗೆ ವೀಡಿಯೋಸ್ ಜಾಸ್ತಿ ಬರ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ಕೊಡಿ. ಏನೋ ನಾವು 1-2 ಕಾಸು ಮಾಡ್ಕೋತೀವಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ರಿಗೂ ಧನ್ಯವಾದಗಳು. ಬಾಯ್ ಬಾಯ್.